ಆ್ಯಂಡ್ ನೆಕ್ಸ್ಟ್ ನಿಮಗೆ ವೈಟ್ ಹೇರ್ಸ್ ಬರೋದನ್ನ ಕಂಟ್ರೋಲ್ ಆಗುತ್ತೆ ಇದು. ಹೇರು ಸ್ಟ್ರಾಂಗ್ ಮಾಡುತ್ತೆ, ಹಾಗೆ ಶೈನಿಂಗ್ ಬರುತ್ತೆ ಹೇರು. ಆ್ಯಂಡ್ ಗೈಸ್ ನೋಡಿ, ಇದೆ ಮ್ಯಾಜಿಕಲ್ ಹರ್ಬಲ್ ಹೇರ್ ಆಯಿಲ್. ನೋಡೋದು ಎಷ್ಟೊಂದು ಬೆನಿಫಿಟ್ಸ್ ಇದೆ ಆಯಿಲಿಂದ ಅಂತ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಂದ್ರಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮ್ಯಾಜಿಕಲ್ ಹರ್ಬಲ್ ಹೇರ್ ಆಯಿಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬೆನಿಫಿಟ್ಸ್ ಸ್ವಲ್ಪ ಹೇಳ್ತೀನಿ. ಆಮೇಲೆ ಈ ವ್ಲಾಗ್ ಫುಲ್ ಕಂಟಿನ್ಯೂಸ್ ಆಗಿ ನೋಡಿ, ಆಮೇಲೆ ನಿಮಗೆ ಇನ್ನು ಬೆನಿಫಿಟ್ಸ್ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಫಸ್ಟ್ ಬೆನಿಫಿಟ್ಸ್ ಬಂದು ನಿಮಗೆ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಲಾಸ್ ಆಗೋದು ಕಂಟ್ರೋಲ್ ಆಗುತ್ತೆ, ಆ್ಯಂಡ್ ವೈಟ್ ಹೆಡ್ಸ್ ಬರೋದು ಕಂಟ್ರೋಲ್ ಆಗುತ್ತೆ, ಆ್ಯಂಡ್ ಕೂದಲು ಫುಲ್ ಶೈನಿಂಗ್ ಬರುತ್ತೆ, ಆ್ಯಂಡ್ ಕೂದಲು ತುಂಬ ಚಿಕ್ಕಾಗಿ ಬೆಳೆಯುತ್ತೆ. ಹಾಗೆ ಇನ್ನೂ ತುಂಬ ಬೆನಿಫಿಟ್ಸ್ ಇದೆ. ಈ ವ್ಲಾಗ್ ಫುಲ್ ಕಂಟಿನ್ಯೂಸ್ ಆಗಿ ನೋಡಿ. ಆ್ಯಂಡ್ ಇವಾಗ ನಾನು ಅದಕ್ಕೆ ಬೇಕಾಗುವ ಐಟಮ್ಸ್ ತೋರಿಸಿದ್ದು ಬನ್ನಿ. ಹರ್ಬಲ್ ಹೇರ್ ಆಯಿಲ್ ಮಾಡೋದಕ್ಕೆ ಬೇಕಾಗುವ ಐಟಮ್ಸ್, ನಾನು ದಾಸವಾಳ ಹೂವು ತೊಗೊಂಡಿದ್ದೀನಿ, 4 ತೊಗೊಂಡಿದ್ದೀನಿ. 2 ಸ್ಪೂನ್ ಅಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ. ನಾನು ಜಟಾಮಾಂಸಿ ತೊಗೊಂಡಿದ್ದೀನಿ, 4 ಪೀಸಸ್ ತೊಗೊಂಡಿದ್ದೀನಿ. ನಾನು ಹಾಗೆ ಲಾವಂಚ ಬೇರು ತೊಗೊಂಡಿದ್ದೀನಿ, ಅದು 4 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನು ನಾನು ಕಲಂಜಿ ತೊಗೊಂಡಿದ್ದೀನಿ. ಹಾಗೆ 2 ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ. 8 ಅಷ್ಟು ನಾನು ಲವಂಗ ತೊಗೊಂಡಿದ್ದೀನಿ. 2 ರೆಕ್ಕೆ ನಾನು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. 4 ಕಡ್ಡಿಯಷ್ಟು ನಾನು ತುಳಸಿ ತೊಗೊಂಡಿದ್ದೀನಿ. 3 ಸ್ಪೂನ್ ಅಷ್ಟು ನಾನು ಅಲೋವೆರಾ ತೊಗೊಂಡಿದ್ದೀನಿ, ಅಲೋವೆರಾದ ಒಳಗಡೆ ಇರೋದು ತೊಗೊಂಡಿದ್ದೀನಿ. ನಾನು ಹಾಗೆ ಮೆಂಥಲ್ ತೊಗೊಂಡಿದ್ದೀನಿ, 1 ಗ್ರಾಮ್ ತೊಗೊಂಡಿದ್ದೀನಿ. ಹಾಗೆ 8 ಎಲೆ ತೊಗೊಂಡಿದ್ದೀನಿ, ದಾಸವಾಳ ಎಲೆ ಅದು. ಹಾಗೆ 200 ml ಅಷ್ಟು ನಾನು ಹರಳೆಣ್ಣೆ ತೊಗೊಂಡಿದ್ದೀನಿ. ಹಾಗೆ 10 ನಾನು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಲೀಟ್ರ್ ಅಷ್ಟು ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಸ್ಟೆಪ್ಪು, ಒಂದು ಪಾತ್ರೆ ತೊಗೊಂಡಿದ್ದೀನಿ. ಸ್ಟೀಲ್ ಪಾತ್ರೆ ಬೇಡ, ಯಾಕಂದರೆ ಅದು ಎಣ್ಣೆ ಕುದೀತಾ ಅದು ತಳ ಎಲ್ಲ ಕಚ್ಕೊಳ್ಳುತ್ತೆ. ಅದಕ್ಕೆ ಇವಾಗ ನಾನು ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಇವಾಗ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. 1 ಲೀಟ್ರ್ ಅಷ್ಟು ತೊಗೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಟು 200 ml ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಹರಳೆಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬೆಚ್ಚಗೆ ಕಾಯಲಿ ಸಾಕು. ಆಮೇಲೆ ನಾವು ನೆಕ್ಸ್ಟ್ ಐಟಮ್ಸ್ ಹಾಕ್ಕೊಳ್ಳೋಣ. ಜಾಸ್ತಿ ಬಿಸಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇವಾಗ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಇವಾಗ ನಾನು ಶುಂಠಿ ಹಾಕ್ಕೊತಾ ಇದ್ದೀನಿ, ಎಲ್ಲ ರುಬ್ಕೊಳ್ಳೋಕ್ಕೆ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ಇಟ್ಕೊಂಡಿದ್ವಲ್ಲ 10, ಅದನ್ನು ಹಾಕ್ಕೊಳ್ಳೋಣ. ಇದನ್ನು ರುಬ್ಕೊಳ್ಳಿ, ಸ್ವಲ್ಪ ತರಿ ಥರ ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಕೊಬೇಕು. ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇವಾಗ ಎಣ್ಣೆ ಕಾದಿದೆ. ಆ್ಯಂಡ್ ಇವಾಗ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಬೆಟ್ಟದ ನೆಲ್ಲಿಕಾಯಿ ಹಾಗೂ ಶುಂಠಿನ, ಅದನ್ನು ಹಾಕ್ಕೊಳ್ಳೋಣ. ಈ ಥರ ರುಬ್ಕೊಂಡಿರೋದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಈ ಥರ ತಿರುಗಿಸ್ತಾ ಇರಿ. ನಾವು ನೆಲ್ಲಿಕಾಯಿ ಹಾಗೂ ಶುಂಠಿನ ಹಾಕೊಂಡಾದ್ಮೇಲೆ ಒಂದು 3 ಮಿನಿಟ್ಸ್ ಹಾಗೆ ಬಿಡಿ. ಆ್ಯಂಡ್ ಇನ್ನೊಂದು, ನೆಲ್ಲಿಕಾಯಿ ಹಾಗೂ ಶುಂಠಿನ ಕಟ್ ಮಾಡಿ ಹಾಕ್ಕೊಂಡ್ರೆ ಅಷ್ಟು ರಸ ಬಿಡಲ್ಲ. ಸೊ ಅದಕ್ಕೆ ಈ ಥರ ರುಬ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ರಸ ಬಿಡತ್ತೆ. ಇವಾಗ ನೆಕ್ಸ್ಟ್ ನಾನು ಅಲೋವೆರಾ ಜೆಲ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ. ನೆಕ್ಸ್ಟ್ ನಾನು ದಾಸವಾಳ ಹೂವು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ದಾಸವಾಳ ಎಲೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ತುಳಸಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಲವಂಗ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಕಲೋಂಜಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಆಯಿಲ್ ಸ್ಪೆಷಲ್ ಏನಂತ ಹೇಳಿದರೆ, ನಿಮಗೆ ಕೂದಲು ಏನಾದರೂ ಉದುರ್ತಾ ಇದ್ದರೆ ಅದು ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ಕೂದಲು ಬೇಗ ಗ್ರೋತ್ ಆಗುತ್ತೆ.
ಆ್ಯಂಡ್ ನೆಕ್ಸ್ಟ್ ನಿಮಗೆ ವೈಟ್ ಹೇರ್ಸ್ ಬರೋದನ್ನ ಕಂಟ್ರೋಲ್ ಆಗುತ್ತೆ ಇದು. ಈ ಆಯಿಲ್ನ ನೈಟ್ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಹೇರ್ ವಾಶ್ ಮಾಡ್ಕೊಳ್ಳಿ. ಒಂದು 15 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಹಾಗೆ ಈ ಥರ ಮಿಕ್ಸ್ ಮಾಡ್ತಾ ಇರಿ. ಇದು ಬೆಸ್ಟ್ ಹೇರ್ ಆಯಿಲ್ ಇದು. ಆ್ಯಂಡ್ ಡ್ಯಾಂಡ್ರಫ್ ಬರೋದು ಕಂಟ್ರೋಲ್ ಆಗುತ್ತೆ. 6 ಇಯರ್ ಮಕ್ಕಳಿಗೆಲ್ಲ ನಾವು ಯೂಸ್ ಮಾಡ್ಬೋದು, ಯಾಕಂದರೆ ಇದರಲ್ಲಿ ಏನು ಕೆಮಿಕಲ್ಸ್ ಎಲ್ಲ ಏನೂ ಇರಲ್ಲ. ಇದು ಫುಲ್ ನ್ಯಾಚುರಲ್ ಹರ್ಬಲ್ಸ್ ಯೂಸ್ ಮಾಡ್ತಾಯಿದ್ವಿ. ಆ್ಯಂಡ್ ಇವಾಗ 15 ಮಿನಿಟ್ಸ್ ಆಗಿದೆ. ಆ್ಯಂಡ್ ಇವಾಗ ನಾನು ಜಟಮಾಂಸಿ ಹಾಕ್ಕೊತಾ ಇದ್ದೀನಿ, ಹಾಗೆ ಲವಂಚ ಹಾಕ್ಕೊತಾ ಇದ್ದೀನಿ. ಇದು 15 ಮಿನಿಟ್ಸ್ ಆದಮೇಲೆ ಹಾಕೋಬೇಕು. ಇವಾಗ ನಾನು ಮೆಂಥೋಲ್ ಹಾಕ್ಕೊತಾ ಇದ್ದೀನಿ. ಈಗ ಲವಂಚ ಮತ್ತು ಜಟಮಾಂಸಿ ಬೇರೆ ಹಾಕೊಂಡಾದ್ಮೇಲೆ 2 ಮಿನಿಟ್ಸ್ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಆ್ಯಂಡ್ ಇವಾಗ ನಾನು ಲವಂಚ ಮತ್ತು ಜಟಮಾಂಸಿದು ಬೆನಿಫಿಟ್ಸ್ ಹೇಳ್ತೀನಿ ಕೇಳಿ. ಇವಾಗ 2 ಮಿನಿಟ್ಸ್ ಆಗಿದೆ. ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಹೇರು ಸ್ಟ್ರಾಂಗ್ ಮಾಡುತ್ತೆ, ಹಾಗೆ ಶೈನಿಂಗ್ ಬರುತ್ತೆ ಹೇರು. ಆ್ಯಂಡ್ ಡ್ಯಾಂಡ್ರಫ್ ಕೂಡ ಫುಲ್ ಕಮ್ಮಿ ಆಗುತ್ತೆ. ಆ್ಯಂಡ್ ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಫೇಸಲ್ಲಿ ಹ್ಯಾಕ್ನೀಸ್ ಎಲ್ಲ ಕಮ್ಮಿ ಆಗುತ್ತೆ. ಆ್ಯಂಡ್ ಬಾಡಿ ಹೀಟ್ನೆಲ್ಲ ಕಮ್ಮಿ ಮಾಡುತ್ತೆ. ಆ್ಯಂಡ್ ಹೆಡ್ ಇಚಿಂಗ್ಸ್ ಎಲ್ಲ ಫುಲ್ ಕಮ್ಮಿ ಮಾಡುತ್ತೆ. ಹಾಗೆ ಬ್ರೈನ್ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಲವಂಚ ಹಾಗೂ ಜಟಮಾಂಸಿ ಬೇರಿಂದ ಎಷ್ಟು ಬೆನಿಫಿಟ್ಸ್ ಇದೆ. ಆ್ಯಂಡ್ ಇದೇ ಮ್ಯಾಜಿಕಲ್ ಹರ್ಬಲ್ ಹೇರ್ ಆಯಿಲ್. ಇದು ಸ್ಟವ್ ಆಫ್ ಮಾಡಾದ್ಮೇಲೆ ಫುಲ್ ಕೂಲ್ ಆಗೋಕ್ಕೆ ಬಿಡಿ. ಪ್ರಿವಿಯಸ್ ವೀಡಿಯೋಸೆಲ್ಲ ನೋಡಿದರೆ ನನ್ನ ಹೇರ್ ಎಷ್ಟು ಲಾಂಗ್ ಆಗಿತ್ತು ಅಂತ. ಆ್ಯಂಡ್ ಮೇನ್ ರೀಸನ್ ಇದೇ ಮ್ಯಾಜಿಕಲ್ ಹರ್ಬಲ್ ಹೇರ್ ಆಯಿಲ್. ಆ್ಯಂಡ್ ಗೈಸ್ ಇವಾಗ ತಣ್ಣಗಾಗಿದೆ ಇದು. ಇವಾಗ ಸೋಸ್ಕೊಳ್ಳೋಣ ಬನ್ನಿ. ನಾನು ಗೈಸ್ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸೋಸ್ಕೊಳ್ಳೋಕ್ಕೆ. ಈ ಥರ ಸೋಸ್ಕೊಳ್ಬೇಕು ನೀವು. ಆ್ಯಂಡ್ ಗೈಸ್ ಫೈನಲಿ ಮ್ಯಾಜಿಕಲ್ ಹರ್ಬಲ್ ಹೇರ್ ಆಯಿಲ್ ರೆಡಿಯಾಗಿದೆ ನೋಡಿ. ಆ್ಯಂಡ್ ಗೈಸ್ ನೋಡಿ, ಇದೆ ಮ್ಯಾಜಿಕಲ್ ಹರ್ಬಲ್ ಹೇರ್ ಆಯಿಲ್. ನೋಡೋದ್ರಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಈ ಆಯಿಲಿಂದ ಅಂತ. ಆ್ಯಂಡ್ ನೀವು ಮ್ಯಾಕ್ಸಿಮಮ್ ನೀವು 3 ಮಂತ್ಸ್ ವರೆಗೂ ಇಟ್ಕೊಬೋದು ಈ ಆಯಿಲು, ಏನೂ ಆಗಲ್ಲ. ಆ್ಯಂಡ್ ಈ ಐಟಮ್ಸ್ ಎಲ್ಲ ನಿಮಗೆ ಗಂಧಗೆ ಅಂಗಡಿ ಸಿಗುತ್ತೆ, ನೀವು ಅಲ್ಲಿಂದ ತೊಗೊಳ್ಬೋದು. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಚಂದ್ರಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.